ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಹಣಕಾಸು ಆಯೋಗದನ್ನ ಭೇಟಿಯಾಗಿದ್ದಾರೆ. ಹಣಕಾಸು ಆಯೋಗದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. 16th ಫಿನಾನ್ಸ್ ಕಮಿಷನ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ರಾಜ್ಯದ ಅಭಿಪ್ರಾಯವನ್ನು ಕೂಡ ಮಂಡನೆ ಮಾಡಿದ್ದಾರೆ. ರಾಜ್ಯದ ಕಡೆಯಿಂದ ಶಿಫಾರಸುಗಳನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ 15ನೇ ಹಣಕಾಸಿನ ಆಯೋಗದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿತ್ತು ಅನ್ನುವಂತಹ ಪ್ರತಿಪಾದನೆಯನ್ನು ಸಿದ್ದರಾಮಯ್ಯನವರು ಬಲವಾಗಿ ಮಾಡ್ತಾ ಇದ್ರು. ಕಳೆದ ತಿಂಗಳು ಅಂದರೆ ಮೇ 24ರಂದು ನಡೆದಂತಹ ನೀತಿ ಆಯೋಗದ ಸಭೆಯಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಿಲ್ಲ. ಇವರು ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗದಿದ್ದರೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಹೇಗೆ ಕೇಂದ್ರದಿಂದ ಪಾಲು ತರ್ತಾರೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇತ್ತು. ಆದರೆ ಈಗ 16ನೇ ಹಣಕಾಸು ಆಯೋಗದ ಮುಂದೆ ರಾಜ್ಯದ ಬೇಡಿಕೆಗಳನ್ನು ಮತ್ತು ರಾಜ್ಯದ ಶಿಫಾರಸುಗಳನ್ನು ಅತ್ಯಂತ ಪ್ರಭಾವಯುತವಾಗಿ ಅವರು ಮಂಡನೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಪ್ರಕಾರ ಇವತ್ತು ಹಣಕಾಸು ಆಯೋಗವನ್ನು ಭೇಟಿಯಾದ ನಂತರ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿರೋ ಪ್ರಕಾರ ದೇಶದ ಒಟ್ಟು GDPಗೆ ಸುಮಾರು 8.7% ಕೊಡುಗೆಯನ್ನು ಕರ್ನಾಟಕ ನೀಡ್ತಾ ಇದೆ. ಕರ್ನಾಟಕ ನೀಡ್ತಾ ಬಂದಿದೆ 8.7%. ಕಳೆದ ಬಾರಿ ಅದು ಡಬಲ್ ಡಿಜಿಟ್ಗೂ ಕೂಡ ಹೋಗಿತ್ತು. ಆದರೆ ಒಟ್ಟಾರೆಯಾಗಿ 8.7% ಕೊಡುಗೆಯನ್ನು ಕರ್ನಾಟಕ ನೀಡ್ತಿದೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ GST ಸಂಗ್ರಹಣೆಯ ವಿಚಾರಕ್ಕೆ ಬಂದಾಗ ಮಹಾರಾಷ್ಟ್ರವನ್ನು ಬಿಟ್ಟರೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ನಂಬರ್ 1 ಪೊಸಿಷನ್ನಲ್ಲಿರುವಂಥದ್ದು. ಯಾಕಂದರೆ ಅಲ್ಲಿ ಮುಂಬೈ ಮಹಾನಗರ ಇದೆ. ಹೀಗಾಗಿ ಮಹಾರಾಷ್ಟ್ರಕ್ಕೆ ದೊಡ್ಡದಾದಂಥ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಅದನ್ನು ಬಿಟ್ಟರೆ 2ನೇ ಪೊಸಿಷನ್ನಲ್ಲಿರುವಂಥದ್ದೇ ನಮ್ಮ ಕರ್ನಾಟಕ. 2ನೇ ಸ್ಥಾನದಲ್ಲಿದೆ ಕರ್ನಾಟಕ ರಾಜ್ಯ GST ಸಂಗ್ರಹಣೆಯಲ್ಲಿ. ಸಂಪನ್ಮೂಲ ಹಂಚಿಕೆಯಲ್ಲಿ ತೀವ್ರ ಅಸಮತೋಲನ ಇದೆ. ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಹಂಚಿಕೆ ಆಗುವಂತಹ ಸಂಪನ್ಮೂಲದ ವಿಚಾರಗಳಿಗೆ ಬಂದಾಗ ಬಹಳಷ್ಟು ಅಸಮತೋಲನ ಕಂಡು ಬರ್ತಾ ಇದೆ ಅನ್ನೋಂಥದ್ದು ಸಿದ್ದರಾಮಯ್ಯನವರು ಹೇಳ್ತಿರುವ ಮಾತು. ವಿಶೇಷವಾಗಿ ಅವರು ಇದರಲ್ಲಿ ಪಾಯಿಂಟ್ಔಟ್ ಮಾಡಿರುವಂಥದ್ದು, ಕೇಂದ್ರಕ್ಕೆ ರಾಜ್ಯ 1 ಕೋಟಿ ರೂಪಾಯಿ ಹಣ, 1 ರೂಪಾಯಿಯನ್ನು ನಾವು ಕೊಟ್ಟರೆ ಕರ್ನಾಟಕದಿಂದ 1 ರೂಪಾಯಿ ಅಂದರೆ 100 ರೂಪಾಯಿ ಅಂದರೆ 1000 ರೂಪಾಯಿ ಅಥವಾ 1 ಕೋಟಿ ಅಥವಾ 1000 ಕೋಟಿ ಹೀಗೆ ಹೋಯಿತು ಅಂತ ಹೇಳಿದರೆ ನಮಗೆ ಅದರಲ್ಲಿ ಬರುವಂಥದ್ದು 1 ರೂಪಾಯಿಗೆ 15 ಪೈಸೆ ಅಷ್ಟೇ ಅಂತ. ಅಂದರೆ ಕೇವಲ 15% ಮಾತ್ರ ನಮಗೆ ರಿಟರ್ನ್ ಬರ್ತಾ ಇದೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಕೇಂದ್ರಕ್ಕೆ ರಾಜ್ಯ 1 ರೂಪಾಯಿಯನ್ನು ಕೊಟ್ಟರೆ ಕೇವಲ 15 ಪೈಸೆ ವಾಪಸ್ ಸಿಗ್ತಿದೆ. ಡಿವಲ್ಯೂಷನ್ ಆಫ್ ಫಂಡ್ ಮೂಲಕವಾಗಿ ನಮಗೆ ಸಿಗ್ತಿರುವಂಥದ್ದು ಕೇವಲ 15 ಪೈಸೆ ಮಾತ್ರ. ಬೇರೆ ಬೇರೆ ಯೋಜನೆಗಳ ಮೂಲಕವಾಗಿ ಹಣ ಬರಬಹುದು, ಆದರೆ ಡೆವಲ್ಯೂಷನ್ ಫಂಡ್ನಲ್ಲಿ ಬರುವಂಥದ್ದು ನಮಗೆ 15 ಪೈಸೆ ಮಾತ್ರ. ತೆರಿಗೆ ಪಾಲು ಇಳಿಸಿರೋದ್ರಿಂದ 80,000 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ. ಕರ್ನಾಟಕಕ್ಕೆ ಆಗಿರ್ತಕ್ಕಂತಹ ನಷ್ಟ ಸಿದ್ದರಾಮಯ್ಯನವರ ಅಂದಾಜಿನ ಪ್ರಕಾರ 80,000 ಕೋಟಿ ರೂಪಾಯಿಗಳು. ತೆರಿಗೆ ಪಾಲನ್ನು ಇಳಿಕೆ ಮಾಡೋದ್ರಿಂದ, ಅಂದರೆ ಡೆವಲ್ಯೂಷನ್ ಫಂಡನ್ನು 15 ಪೈಸೆಗೆ 15%ಗೆ ಇಳಿಕೆ ಮಾಡಿರೋದ್ರಿಂದಾಗಿ ನಮಗೆ ಇಷ್ಟು ದೊಡ್ಡ ನಷ್ಟ ಆಗಿದೆ ಅನ್ನುವಂತಹ ನಂಬರನ್ನು ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಇದಕ್ಕೆ ಅವರು ಒಂದಿಷ್ಟು ಪರಿಹಾರದ ವಿಚಾರಗಳನ್ನು ಕೂಡ ಕೇಂದ್ರ ಸರ್ಕಾರದ ಮುಂದೆ, ಕೇಂದ್ರ ಹಣಕಾಸು ಆಯೋಗದ ಮುಂದೆ, 16ನೇ ಹಣಕಾಸು ಆಯೋಗದ ಮುಂದೆ ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ಹೇಳಿದೆ. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ನ್ಯಾಯಯುತ ಸಂಪನ್ಮೂಲದ ಹಂಚಿಕೆಯ ಬಗ್ಗೆ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಹಣಕಾಸು ಆಯೋಗದ ಮುಖ್ಯಸ್ಥರು ಮತ್ತು ಅದರ ಸದಸ್ಯರ ಮುಂದೆ ಕರ್ನಾಟಕದ ಮುಖ್ಯಮಂತ್ರಿಯವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಕೇಂದ್ರ ಹಾಗೂ ರಾಜ್ಯಗಳ ಹಂಚಿಕೆ ಪ್ರಮಾಣ 50%ಕ್ಕೆ ಹೆಚ್ಚಿಸಬೇಕು. ತೆರಿಗೆ ಹಂಚಿಕೆಯಲ್ಲಿ ಆಗಿರುವಂತಹ ಪ್ರಮಾಣದಲ್ಲೂ ಕೂಡ ನಮಗೆ 50%ವರೆಗೂ ಕೂಡ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು. ಅಂದರೆ ನಾವು 1 ರೂಪಾಯಿ ಕೊಟ್ಟರೆ 50 ಪೈಸೆ ನಮಗೆ ವಾಪಸ್ ಸಿಗಬೇಕು ಅನ್ನುವಂತಹ ಪ್ರತಿಪಾದನೆಯನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು 5%ಕ್ಕೆ ಮಿತಿಗೊಳಿಸಬೇಕು. ಅಂದರೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ಸೆಸ್ಗಳು ಮತ್ತು ಸರ್ಚಾರ್ಜ್ಗಳೇನಿರ್ತವೆ ಅವುಗಳನ್ನು 5%ಕ್ಕೆ ಸೀಮಿತಗೊಳಿಸಬೇಕು. ಅದು ಜಾಸ್ತಿ ಆಗಬಾರ್ದು. ಅಂದರೆ ಬೇರೆ ಬೇರೆ ಹೆಡರ್ಗಳಲ್ಲಿ ಬೇರೆ ಬೇರೆ ಸೆಸ್ಗಳನ್ನು, ಬೇರೆ ಬೇರೆ ಸರ್ಚಾರ್ಜ್ಗಳನ್ನು, ಒಂದರಲ್ಲಿ 2%, ಇನ್ನೊಂದರಲ್ಲಿ 5%, ಹೀಗೆ ಎಲ್ಲ ಸೇರಿದಾಗ 7%, 8%, 10% ಈ ರೀತಿಯಾಗಿ ಆಗುತ್ತೆ. ಅದು ಹೋಗಬೇಕು. ಎಲ್ಲ ಸೇರಿದಾಗ ಅದು 5%ಗೆ ಮಿತಿಗೊಳಿಸಬೇಕು ಅನ್ನುವಂತಹ ಡಿಮ್ಯಾಂಡನ್ನು ಕೂಡ ಕರ್ನಾಟಕದ ಕಡೆಯಿಂದ ಮಾಡಿದ್ದಾರೆ. ಇನ್ನು ರಾಜ್ಯಗಳ ಕೊಡುಗೆಯಲ್ಲಿ 60% ಉಳಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಕೊಡಬೇಕು ಅಂತ ರಾಜ್ಯಗಳ ಕೊಡುವಂತಹ ಪಾಲಿನಲ್ಲಿ 60%ರಷ್ಟನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು. ಇದರಿಂದಾಗಿ ರಾಜ್ಯಗಳ ಅಭಿವೃದ್ಧಿ ಆಗುತ್ತೆ. ರಾಜ್ಯಗಳ ಅಭಿವೃದ್ಧಿ ಆದರೆ ಅದು ಕೇಂದ್ರದ ಅಭಿವೃದ್ಧಿಯೂ ಕೂಡ ಆಗೋದಕ್ಕೆ ಸಾಧ್ಯ. ಒಟ್ಟಾರೆಯಾಗಿ ಭಾರತದ ಅಭಿವೃದ್ಧಿಯಲ್ಲಿ ರಾಜ್ಯಗಳ ಕೊಡುಗೆಯನ್ನು ಪ್ರಧಾನವಾಗಿ ಪರಿಗಣಿಸಬೇಕು ಅನ್ನುವಂತಹ ಪ್ರತಿಪಾದನೆಯನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. GDPಗೆ ರಾಜ್ಯಗಳು ಕೊಡುವಂತಹ ಕೊಡುಗೆಯನ್ನು ಆಧರಿಸಿ ಅನುದಾನ ಹಂಚಿಕೆ ಆಗಬೇಕು. ಅಂದರೆ ಕರ್ನಾಟಕ ಭಾರತದ GDPಗೆ ಹೆಚ್ಚು ಕೊಡುಗೆಯನ್ನು ಕೊಡುತ್ತೆ ಅಂತ ಹೇಳಿದರೆ ಕರ್ನಾಟಕಕ್ಕೂ ಕೂಡ ಸಿಗಬಹುದಾಗಿರುವಂತಹ ಪಾಲಿನ ಪ್ರಮಾಣ ಜಾಸ್ತಿ ಆಗಬೇಕು. ಚಿನ್ನದ ಮೊಟ್ಟೆ ಇಡುತ್ತೆ ಒಂದು ಕೋಳಿ ಅಂತ ಹೇಳಿದಾಗ ಅದನ್ನು ಉಪವಾಸ ಇಡಬಾರ್ದು. ಆ ಚಿನ್ನದ ಮೊಟ್ಟೆಯನ್ನು ಪ್ರತಿ ಬಾರಿಯೂ ಕೂಡ ಅದು ಚಿನ್ನದ ಮೊಟ್ಟೆ ಇಡೋದಕ್ಕೆ ಅವಕಾಶ ಕೊಡೋ ರೀತಿಯಲ್ಲಿ ಅದಕ್ಕೆ ಕರೆಕ್ಟಾಗಿ ಅದನ್ನು ಪೋಷಣೆ ಮಾಡಬೇಕು. ಆ ಸ್ವರೂಪದಲ್ಲಿನೇ
GDP ಹೆಚ್ಚಿರುವಂತಹ ರಾಜ್ಯಗಳು ಕೊಡುವಂತಹ ಭಾರತದ GDPಗೆ ರಾಜ್ಯಗಳ ಕೊಡುಗೆ ಏನಿದೆ ಅವುಗಳ ಕೊಡುಗೆಯನ್ನು ಆಧರಿಸಿನೇ ಹಣ ಹಂಚಿಕೆಯನ್ನು ಮಾಡಬೇಕು, ಅನುದಾನದ ಹಂಚಿಕೆ ಮಾಡಬೇಕು ಅಂತೇಳಿ. ಇದರಿಂದಾಗಿ ರಾಜ್ಯಗಳ ಅಭಿವೃದ್ಧಿ ಆಗುತ್ತೆ. ರಾಜ್ಯಗಳ ಅಭಿವೃದ್ಧಿನೇ ದೇಶದ ಅಭಿವೃದ್ಧಿಯ ಬಹಳ ಮುಖ್ಯವಾದಂತಹ ಕೆಲಸ ಆಗಿರುತ್ತೆ ಅನ್ನುವಂತಹ ಒಂದು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ರಾಜಸ್ವ ಕೊರತೆ ಅನುದಾನವನ್ನು ತೆರಿಗೆ ಹಂಚಿಕೆಯ ಸೂತ್ರದಲ್ಲೇ ನೀಡಬೇಕು. ರಾಜಸ್ವ ಕೊರತೆಯಲ್ಲಿ ಇರುವಂತಹ ಅನುದಾನವನ್ನು ಕೂಡ ತೆರಿಗೆ ಹಂಚಿಕೆಯ ಸೂತ್ರದಲ್ಲಿ ನೀಡಬೇಕು ಅನ್ನುವಂಥದ್ದನ್ನು ಕೂಡ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೂ ಕೂಡ ಆದ್ಯತೆಯನ್ನು ನೀಡಬೇಕು. ಅಂದರೆ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನೇಕ ಸಂದರ್ಭಗಳಲ್ಲಿ ಇದು ಉಚಿತ ಭಾಗ್ಯ, ಉಚಿತ ಯೋಜನೆಗಳು, ಇದು ಜನರನ್ನು ಸೋಮಾರಿಗಳನ್ನಾಗಿ ಮಾಡುವಂಥದ್ದು, ಈ ರೀತಿಯಾದ ಪ್ರತಿಪಾದನೆ ಸಾಮಾನ್ಯವಾಗಿ ಇದ್ದೇ ಇರುವಂಥದ್ದು. ಆ ಟೀಕೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸರ್ಕಾರಗಳು ಎದುರಿಸ್ತವೆ. ಯಾವುದೇ ಸರ್ಕಾರ ಕೊಟ್ಟರೂ ಕೂಡ ಇಂತಹ ಟೀಕೆಗಳು ಇದ್ದೇ ಇರ್ತವೆ. ಆದರೆ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೂ ಕೂಡ ಆದ್ಯತೆಯನ್ನು ಕೊಡಬೇಕು. ಯಾಕಂದರೆ ಸಮಾಜದ ನಿರ್ಮಾಣದ ದೃಷ್ಟಿಯಿಂದ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳು ಇರಬೇಕು ಅನ್ನುವಂತಹ ಪ್ರತಿಪಾದನೆಯನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ವಿಶೇಷವಾಗಿ ಅವರು ಬೆಂಗಳೂರಿನ ಮೂಲಸೌಕರ್ಯದ ದೃಷ್ಟಿಯಿಂದ ಇಟ್ಟಿರುವಂತಹ ಬೇಡಿಕೆ ಅತ್ಯಂತ ಮಹತ್ವದ್ದಿದೆ. ಬೆಂಗಳೂರು ಮೂಲಸೌಕರ್ಯಕ್ಕೆ 1.15 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ. ಅಂದರೆ ಬೆಂಗಳೂರು ಈಗ ಕರ್ನಾಟಕ ನಂಬರ್ 2 ಅಲ್ಲಿದೆ, GST ಕೊಡುಗೆಯಲ್ಲಿ ಕರ್ನಾಟಕ ನಂಬರ್ 2 ಅಲ್ಲಿದೆ ಇಡೀ ಭಾರತದಲ್ಲಿ ಅಂತ ಹೇಳಿದರೆ, ಅದರ ಸಿಂಹಪಾಲು ಬರ್ತಾ ಇರುವಂಥದ್ದು ಬೆಂಗಳೂರು ಮಹಾನಗರದಿಂದ. ಹೀಗಾಗಿ ಬೆಂಗಳೂರು ಮಹಾನಗರದ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟರೆ, ಈಗ ನಾವು ಕರ್ನಾಟಕ ಏನು ಕೊಡ್ತಾ ಇದೆ GSTಗೆ ಕಾಂಟ್ರಿಬ್ಯೂಷನ್ ಮಾಡ್ತಿದೆ, ಅದಕ್ಕಿಂತ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣಕ್ಕಾಗಿಯೇ ಅವರು ಕೇಳ್ತಾ ಇರುವಂಥ 1.15 ಲಕ್ಷ ಕೋಟಿಯಷ್ಟು ಹೂಡಿಕೆಯನ್ನು ಬೆಂಗಳೂರು ಮಹಾನಗರದಲ್ಲಿ ಬೆಂಗಳೂರು ಮಹಾನಗರದ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಮುಂದಿಟ್ಟಿದ್ದಾರೆ. ಬೆಳವಣಿಗೆ ಮತ್ತು ಸಮಾನತೆ ಜೊತೆಯಾಗಿ ಮುಂದುವರಿಬೇಕು. ಅಂದರೆ ಅಭಿವೃದ್ಧಿ ಮತ್ತು ಸಮಾನತೆ ಇವೆರಡೂ ಕೂಡ ಜೊತೆಯಾಗಿ ಸಾಗಬೇಕು. ಸಮಾನತೆಯನ್ನು ಸಾಧಿಸ್ತಾನೆ ನಾವು ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನುವಂತಹ ಪ್ರತಿಪಾದನೆಯನ್ನು ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದ ಪರವಾಗಿ ತಮ್ಮ ಅಭಿಪ್ರಾಯಗಳನ್ನು ಕೇಂದ್ರ ಹಣಕಾಸು ಆಯೋಗದ ಮುಂದೆ ಮಂಡನೆ ಮಾಡಿದ್ದಾರೆ. ಯಾಕಂದರೆ ಕೇಂದ್ರ ಹಣಕಾಸು ಆಯೋಗದ ಮುಂದೆ ಹಿಂದಿನ ಅವಧಿಯಲ್ಲಿ 15ನೇ ಹಣಕಾಸು ಆಯೋಗ ಇತ್ತಲ್ಲ, 15ನೇ ಹಣಕಾಸು ಆಯೋಗದ ವಿಚಾರಕ್ಕೆ ಬಂದಾಗ ಅದು 4 ಜನ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ತಮ್ಮದೇ ಆದಂತಹ ಭಾಗಿದಾರಿಕೆಯನ್ನು ಹೊಂದಿದ್ರು. ಅದು ಸಿದ್ದರಾಮಯ್ಯ, HD ಕುಮಾರಸ್ವಾಮಿ, BS ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರು. ಆದರೆ ಅಂತಿಮವಾಗಿ ಅದರಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿತ್ತು ಅನ್ನೋಂಥ ಪ್ರತಿಪಾದನೆ ಇತ್ತು. ಈಗ 16ನೇ ಹಣಕಾಸು ಆಯೋಗದ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಪ್ರತಿಪಾದನೆಯನ್ನು ಕರೆಕ್ಟಾಗಿ ಮಾಡಿದರೆ ಮಾತ್ರನೇ ಕರ್ನಾಟಕಕ್ಕೆ ನಾಳೆ ದಿವಸ ಅನ್ಯಾಯ ಆಗಿದೆ ಅಂತ ಹೇಳೋದಲ್ಲ, ಇವತ್ತು ಅದನ್ನು ಸರಿಪಡಿಸಬೇಕಾದ ಕೆಲಸವನ್ನು ಮಾಡಬೇಕಾಗುತ್ತೆ. ಸದೃಢ ಭಾರತದ ನಿರ್ಮಾಣಕ್ಕೆ ನ್ಯಾಯಯುತ ಸಂಪನ್ಮೂಲ ಹಂಚಿಕೆ ಅಗತ್ಯ ಅನ್ನುವಂತಹ ಪ್ರತಿಪಾದನೆಯನ್ನು ಕೂಡ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತಿನ ಸಭೆಯ ನಂತರ ಮಾತನಾಡುವಾಗ ಏನೆಲ್ಲ ಹೇಳಿದ್ದಾರೆ, ಯಾವೆಲ್ಲ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾಗಿ ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀವಿ. ಸರ್ಚಾರ್ಜ್ನಲ್ಲಿ ನಮಗೆ ಯಾವ ರಾಜ್ಯಕ್ಕೂ ಪಾಲ್ ಕೊಡಲ್ಲ, ಕೇಂದ್ರ ಸರ್ಕಾರನೇ ಅದನ್ನು ಇಟ್ಕೊಳ್ತಾರೆ. ಅದರಲ್ಲಿ ನಮಗೆ ಪಾಲಿಲ್ಲ, ಯಾವ ರಾಜ್ಯಕ್ಕೂ ಪಾಲಿಲ್ಲ. ಅದು ಎಂಟೈರ್ ಸೆಂಟ್ರಲ್ ಗವರ್ಮೆಂಟ್ ಇಟ್ಕೊಳ್ತದೆ. Did you follow me? The government of India is collecting as a tax, cess and surcharge on various commodities. It is kept by government of India only. It has not been devolution of taxes to the states. It has not come to devolution of taxes. ಅದಕ್ಕೆ ಏನ್ ಹೇಳಿದೀವಿ ಅಂತಂದ್ರೆ ಅದು 5%ಗಿಂತ ಮೀರಬಾರದು. ಒಂದ್ ವೇಳೆ 5% ಮೀರಿದ್ರೆ ರಾಜ್ಯಗಳಿಗೂ ಕೂಡ ಕೊಡಬೇಕು ಅಂತ ಹೇಳಿದೀವಿ. ಡಿವಿಜಿಬಲ್ ಪೂಲ್ ನಲ್ಲಿ ಬರಬೇಕು. 5%ಗಿಂತ ಸಪೋಸ್ ಇಫ್ ದೇ ಕಲೆಕ್ಟ್ ಸೆಸ್ ಅಂಡ್ ಸರ್ಚಾರ್ಜ್ more than 5%, it has to come to the divisible pool. ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕದ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಇದನ್ನು 16ನೇ ಹಣಕಾಸು ಆಯೋಗ ಪರಿಗಣಿಸುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಮುಖ್ಯಮಂತ್ರಿಯವರು ತಮ್ಮ ಒತ್ತಡವನ್ನು ಹಾಕಿದ್ದಾರೆ. ಉಳಿದವರು ಕೂಡ ಈ ಪ್ರಯತ್ನವನ್ನು ಮುಂದುವರಿಸಿದಾಗ ಮಾತ್ರ ಕರ್ನಾಟಕಕ್ಕೆ ಸಿಗಬಹುದಾಗಿರ್ತಕ್ಕಂಥ ಕೇಂದ್ರದ ಪಾಲು ಜಾಸ್ತಿ ಆಗೋದಕ್ಕೆ ಸಾಧ್ಯ ಇರುವಂಥದ್ದು. ಕೇಂದ್ರದಿಂದ ಜಾಸ್ತಿ ಪಾಲು ಸಿಕ್ಕಿದಾಗ ಸಹಜವಾಗಿಯೇ ಅದರ ಬೆನಿಫಿಟ್ ಕರ್ನಾಟಕಕ್ಕೆ ಸಿಗುತ್ತೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು.